ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಭಾರತದ ಜನಪ್ರಿಯ ಕಾರ್ಯಕ್ರಮದಲ್ಲೊಂದು. ಅದರಲ್ಲಿ ದೂಸರಾ ಮಾತಿಲ್ಲ. ನಿಜ. ಈ ಕಾರ್ಯಕ್ರಮದ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಅಸಮಾಧಾನ, ಅಸಹನೆಯ ಅಲೆ ಮೊದಲಿಂದ ಇದ್ದೇ ಇದೆ. ಆದ್ರೂ ಕೂಡ ಬಹುದೊಡ್ಡ ವರ್ಗ ಈ ಕಾರ್ಯಕ್ರಮವನ್ನ ನೋಡುತ್ತಲೇ ಬೈತಾರೆ, ಬೈಯುತ್ತಲೇ ನೋಡ್ತಾರೆ. ಇಂಥ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಒಮ್ಮೊಮ್ಮೆ ವಿಧಿ ಇಲ್ಲದೆ ನೋಡುವ ಸಂದರ್ಭ ಒದಗಿಬಿಡುತ್ತೆ. ಆಗ ಆ ದೊಡ್ಡ ಮನೆಯ ಸಣ್ಣ ಸಂಗತಿಗಳು ಸಮಾಜಕ್ಕೆ ಎಂತಹ ಮೆಸೇಜ್ ಕೊಡ್ತಿದೆ ಎಂಬ ಪ್ರಶ್ನೆ ಕಾಡುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆಯೇ ಮೊನ್ನೆ ನಡೆದ ಪ್ರಸಂಗ. ಹೌದು, ಎಲ್ಲಾ ಭಾಷೆಯಲ್ಲಿ ಶುರುವಾದಂತೆ ಈ ಬಾರಿ ಕೂಡ ತಮಿಳಿನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭವಾಗಿದೆ. ಇದೀಗ 82 ದಿನಗಳನ್ನ ಪೂರೈಸಿದೆ. ಸದ್ಯ ಈ ಮನೆಯಲ್ಲಿ 11 ಜನ ಇದ್ದಾರೆ. ಆ ಪೈಕಿ ವಿಜೆ ಪಾರ್ವತಿ ಕೂಡ ಒಬ್ರು. ಸದ್ಯ ಇವರದ್ದೇ ವರ್ತನೆ ಚರ್ಚೆಗೀಡಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜೆ ಪಾರ್ವತಿ ವಿರುದ್ಧ ಆಕ್ರೋಶವೂ ವ್ಯಕ್ತವಾಗ್ತಿದೆ. ಹೌದು. ಅಸಲಿಗೆ ಈ ಬಾರಿಯ ಬಿಗ್ ಬಾಸ್ ಆರಂಭದಿಂದ ದಿನದಿಂದ ವಿಜೆ ಪಾರ್ವತಿ ಈ ಮನೆಯ ಕೇಂದ್ರ ಬಿಂದುವಾಗಿದ್ದಾರೆ. ಮನೆಯ ಬೇರೆ ಸದಸ್ಯರ ಜೊತೆ ಕಿರಿಕ್ ಮಾಡುತ್ತಾ ವಿವಾದವನ್ನ ಮೈಮೇಲೆ ಎಳೆದುಕೊಳ್ಳುತ್ತಿರುವ ಪಾರ್ವತಿ ನೋಡುಗರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮನೆಗೆ ಬಂದ ಸ್ಪರ್ಧಿ ಕಮರುದ್ದೀನ್ ಜೊತೆ ವಿಜೆ ಪಾರ್ವತಿ ಆತ್ಮೀಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇವರ ಆಪ್ತತೆಯನ್ನ ಕಂಡು ಹಲವರಿಗೆ ಇಬ್ಬರು ಪ್ರೀತಿ ಮಾಡ್ತಿದ್ದಾರೆ ಎನ್ನುವ ಅನುಮಾನ ಬರತೊಡಗಿದೆ. ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಕಮರುದ್ದೀನ್ ಅವರಿಗಂತೆ ವಿಶೇಷವಾದ ಕೊಠಡಿಯನ್ನ ನೀಡಲಾಗಿದೆ. ತಮಗೆ ನೀಡಲಾದ ಈ ವಿಶೇಷವಾದ ರೂಮ್ ನಲ್ಲಿ ಕಮರುದ್ದೀನ್ ಮಲಗಿದ್ದ ಸಮಯದಲ್ಲಿ ಕಮರುದ್ದೀನ್ ರೂಮ್ಗೆ ಈ ವಾರ ಮನೆಯ ಕ್ಯಾಪ್ಟನ್ ಆಗಿರುವ ವಿಜೆ ಪಾರ್ವತಿ ಬಂದಿದ್ದಾರೆ. ಇಷ್ಟೇ ಅಲ್ಲ, ಹಿಂದೆ ಮುಂದೆ ಆಲೋಚನೆ ಮಾಡದೆ ಕಮರುದ್ದೀನ್ ಪಕ್ಕದಲ್ಲಿಯೇ ಅವರದ್ದೇ ಕಂಬಳಿಯನ್ನೊತ್ತು ಮಲಗಿದ್ದಾರೆ. ಇಬ್ಬರು ಒಂದೇ ಕಂಬಳಿಯನ್ನ ಹಂಚಿಕೊಂಡಿದ್ದಾರೆ. ಈ ಸಮಯದಲ್ಲಿ ಎಚ್ಚೆತ್ತ ಕಮರುದ್ದೀನ್, ನೀನು ಇಲ್ಲಿ ಮಲಗಬೇಡ ಎಂದು ಹೇಳಿದ್ದಾರೆ. ನಿಯಮ ಮುರಿದಂತಾಗುತ್ತೆ. ಹಾಗೊಂದು ವೇಳೆ ಆದ್ರೆ ನಿನ್ನ ಪ್ರದರ್ಶನದ ಮೇಲೆ ಅದು ಪರಿಣಾಮ ಬೀರುತ್ತೆ ಎಂದಿದ್ದಾರೆ. ಕಮರುದ್ದೀನ್ ಹೀಗೆ ಹೇಳಿದ ಕೆಲ ಕ್ಷಣದ ನಂತರ ಪಾರ್ವತಿ ಆ ಕೋಣೆಯಿಂದ ಎದ್ದು ಹೊರಹೋಗಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ. ಚರ್ಚೆಗೆ ಕೂಡ ಈ ವಿಡಿಯೋ ಮುನ್ನಡಿ ಬರೆದಿದೆ. ಹಲವರು ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಸ್ನೇಹಿತರೆ, ಈ ರೀತಿಯ ವರ್ತನೆ ಕಂಡು ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.